ಸೊ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಬಿಗ್ ಬಾಸ್ ಅವರು ತಗೊಂಡಿರೋ ಡಿಸಿಷನ್ ಮೇಲೆ ಜನ ಈ ಪಾರ್ಟಿ ರೊಚ್ಚಿಗೆದ್ದಿರೋದು. ಅದು ಹ್ಯಾಶ್ಟ್ಯಾಗ್ ಜಸ್ಟಿಸ್ ಫಾರ್ ಪ್ರತಾಪ್ ಅಂತ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅದು ಟ್ರೆಂಡಿಂಗಿಗೆ ಬೇರೆ ಹೋಗ್ಬಿಟ್ಟವ್ರೆ ಪ್ರತಾಪ್ ಅವರು. ಹೌದು, ಅದು ಸರಿ ಇದೆ ಕೂಡ. ಲಕ್ಷಾಂತರ ಜನ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಒಂದು ಶೋನ ನೋಡುವಾಗ, ಆ ಶೋನ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಒಂದು ಬಿಗ್ ಹಿಟ್ ಅಂತ ಮಾಡುವಾಗ, ಜನ ಅಷ್ಟು ಇಂಪಾರ್ಟೆನ್ಸ್ ಆ ಶೋಗೆ ಕೊಡ್ತಾ ಇರುವಾಗ, ಅದು ಹೆಂಗೆ ಇವರು ಇಷ್ಟ ಬಂದಂಗೆ ಹೆಂಗೆಂಗೋ ಮಾಡಿಬಿಟ್ರೆ ಯಾರು ಒಪ್ಕೊಳಕ್ಕಾಗತ್ತೆ? ನೋಡೋ ಜನಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಖುಷಿ ಅಂತ ಆಗಬೇಕು. ಹೌದಪ್ಪ, ಕೊಟ್ಟಿದ್ರಲ್ಲಿ ನ್ಯಾಯ ಇದೆ ಅನ್ನಿಸ್ಬೇಕು. ಅಲ್ಲಿ ಹೆಂಗೆ ಅಲ್ಲಿ ಆಡ್ದವರೇ ಯಾರು, ತಗೊಂಡಿದ್ದೆ ಯಾರಿಗೂ ಅಂದರೆ ಖಂಡಿತ ಎಲ್ಲರಿಗೂ ಬೇಜಾರಾಗುತ್ತೆ. ಅದೇ ಇವಾಗ ಆಗಿರೋದು. ಹಾಗೆ ಇದಕ್ಕೆ ನ್ಯಾಯ ಸಿಗಬೇಕು ಕೂಡ. ಇದನ್ನು ಇಲ್ಲಿಗೆ ಬಿಟ್ರೂ ಆಗಲ್ಲ, ಖಂಡಿತ ನ್ಯಾಯ ಸಿಗುತ್ತೆ. ಹೆಂಗಿದ್ರು ವೀಕೆಂಡ್ ಎಪಿಸೋಡ್ ಇದೆ, ಸುದೀಪ್ ಸರ್ ಬಂದು ಇದ್ರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಟರ್ನ್ ಕೊಡ್ತೀವಿ, ಟ್ವಿಸ್ಟ್ ಕೊಡ್ತೀವಿ ಅಂದ್ಬಿಟ್ಟು ಹೆಂಗೆ ಬೇಕಂಗೆ ಟರ್ನು, ಎಕಡೆ ಬೇಕಾಡಿ ಟ್ವಿಸ್ಟು ಕೊಡೋದಾದರೆ ಯಾರು ಒಪ್ಕೊಳಕ್ಕಾಗುತ್ತೆ? ಸೊ ಇದು ಇವಾಗ ಬಿಗ್ ಬಾಸ್ ಅನ್ನೋ ಶೋ ಬಿಗ್ ಬಾಸ್ ಅವ್ರದ್ದು ಅಷ್ಟೇ ಆಗಿಲ್ಲ, ಇದು ನೋಡೋ ಎಲ್ಲ ಜನಗಳದ್ದು, ಅಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೂ ಅವ್ರದ್ದೇ ಆದಂಥ ಫ್ಯಾನ್ಸ್ ಬಿಲ್ಡ್ ಆಗ್ಬಿಟ್ಟಿದ್ದಾರೆ ಇಷ್ಟು ದಿನಗಳಾದಮೇಲೆ. ಸೊ ಇವಾಗ ಅವ್ರು ಏನೇ ಮಾಡಬೇಕಾದ್ರೂ ಎಲ್ಲ ಜನಗಳ ಒಪಿನಿಯನ್ನು ಕೂಡ ಆಧಾರವಾಗಿ ಇಟ್ಕೊಂಡೇ ಮಾಡಬೇಕಾಗುತ್ತೆ. ಸುಮ್ಮನೆ ಹೆಂಗೆಂಗೋ ಮಾಡೋಕ್ಕಾಗಲ್ಲ. ಅದು ಕೂಡ ಚಾಲೆಂಜೇ. ಅದನ್ನು ತುಂಬ ಚೆನ್ನಾಗಿ ಬಿಗ್ ಬಾಸ್ ಅವರು ನಿಭಾಯಿಸಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಅದು ಮಿಸ್ ಆಗಿದೆ ಅಂತಲೇ ಅನ್ನಿಸ್ತದೆ. ಇಲ್ಲಿ ಸಂಗೀತ ಅವ್ರಿಗೆ ಸಿಕ್ಕಿದ್ದು 1% ಕೂಡ ಯಾರಿಗೂ ಬೇಜಾರಿಲ್ಲ. ವೋಟಿಂಗ್ ಅಂತ ನಡೆಸಿದ್ರು ಅದನ್ನು ಫಸ್ಟೇ ಹೇಳಬೇಕಿತ್ತು. ಹೌದು, ಟಾಪ್ 3 ಬರೋರಿಗೆ ಬೇರೆ ಏನೋ ಒಂದಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದಿದ್ರೆ ಅದು ಅಲ್ಲಿ ಮುಗ್ದೇ ಹೋಗಿರೋದು. ಏನೂ ಹೇಳ್ದಂಗೆ ಎಲ್ಲ ಆದಮೇಲೆ ಗೇಮು ಬಂದು ಒಪಿನಿಯನ್ ಕೊಡಿ ಅಂತ. ಸೊ ಅಲ್ಲಿ ಒಪಿನಿಯನ್ ಕೊಟ್ಟಿದ್ದು ಎಲ್ಲರೂ ರೈಟ್ ಆಗೇ ಇತ್ತು. ಅಲ್ಲಿ ಒಪಿನಿಯನ್ ಅಂತ ಬಂದ್ರೂ ಸಂಗೀತ ಅವ್ರಿಗೆ ಸಿಕ್ಕಿದ್ದು ಓಕೆ ಆಯಿತಾ. ಅಲ್ಲಿ 3 ಜನದಲ್ಲಿ ಅವರು ಸ್ಟಾರ್ಟಿಂಗಿಂದ ಆಡ್ಕೊಂಡು ಬಂದಿರೋದು, ಅವರ ಗ್ರಾಫ್ ಎಲ್ಲ ನೋಡಿದ್ರೆ ಸಂಗೀತ ಅವರೇ ಡಿಸರ್ವಿಂಗು. ಅಕಸ್ಮಾತ್ ಅಲ್ಲೂ ಡಿಸರ್ವಿಂಗ್ ಬರದೇ ಹೋಗಿದ್ರೆ ಇನ್ನೂ ಜನ ರೊಚ್ಚಿಗೆದ್ಬಿಡ್ತಾಯಿದ್ರು ಅಂತ ಅನಿಸುತ್ತೆ. ಯಾಕಂದರೆ ಇವಾಗ ಸಂಗೀತ ಅವರು, ಪ್ರತಾಪ್ ಅವರು, ಇವರಿಬ್ಬರಿಗೆ ಏನು ಫ್ಯಾನ್ಸ್ ಇದ್ದಾರೆ, ಅವರೊಂಥರ ಕೊಲಾಬ್ರೇಷನ್ ಫ್ಯಾನ್ಸು. ಅಂದರೆ ಇಬ್ಬರೂ ಅವರು ಅಕ್ಕ ತಮ್ಮ ಅಂತ ಒಳಗಿರೋದ್ರಿಂದ ಸೊ ಹೊರಗಡೆನೂ ಹಂಗೆ ಅಕ್ಕ ತಮ್ಮ ಅಂದ್ಕೊಂಡೆ ಪೋಸ್ಟ್ ಹಾಕೊಂಡು ಎಲ್ಲ ಸಪೋರ್ಟ್ ಮಾಡ್ಕೊಂಡಿದ್ದಾರೆ. ಅಕಸ್ಮಾತ್ ಅವ್ರಿಬ್ರಿಗೂ ಮಿಸ್ ಆಗಿ ನಮ್ರತ ಅವ್ರಿಗೆ ಏನಾರ ಬಂದಿದ್ರೆ ಎಲ್ಲ ದಂಗೆದ್ಬಿಟ್ಟಿರೋರು ಅನಿಸುತ್ತೆ. ಎಲ್ಲ ಅಲ್ಲಿ ಸೆಟ್ ಹತ್ರನೇ ಹೋಗಿರ್ತಿದ್ರು, ಬಿಗ್ ಬಾಸ್ ಸೆಟ್ ಹತ್ರ ನ್ಯಾಯ ಕೊಡಿಸಿ ನಮಗೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ಎಲ್ಲ ಆಗ್ಬಿಡೋದೇನೋ. ಅಷ್ಟು ಜನಗಳು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇದ್ದಾರೆ ಈ ಶೋನ, ಆಯಿತಾ. ಸೊ ಹಂಗಿದ್ದಾಗ ಸೊ ಬಿಗ್ ಬಾಸ್ ಅವರು ಒಂದು ಸ್ವಲ್ಪ ಇದನ್ನೆಲ್ಲ ಥಿಂಕ್ ಮಾಡಿಕೊಂಡು ಮಾಡಿದ್ರೆ ನೋಡೋ ಜನಗಳಿಗೂ ಖುಷಿ, ನೆಮ್ಮದಿ, ಶಾಂತಿ. ಪಾಪ ನಿದ್ದೆಗಳೆಲ್ಲ ಬಿಟ್ಬಿಟ್ಟವ್ರೆ ಎಷ್ಟೋ ಜನ. ಇನ್ನೊಂದು ವಿಚಾರನ ಅಪ್ರಿಷಿಯೇಟ್ ಮಾಡಲೇಬೇಕು. ಏನಂದರೆ ವಿನಯ್ ಅವ್ರಿಗೆ ಫಿನಾಲೆ ಟಿಕೆಟು ನಿಮ್ಗೆ ಯಾರಿಗೆ ಕೊಡೋಕ್ಕೆ ಇಷ್ಟಪಡ್ತೀರಾ ಅಂತ ಅಂದಾಗ ಅವರು ನಮ್ರತ ಅವ್ರನ್ನೇ ಹೆಸರು ಹೇಳ್ತಾರೆ. ಅವ್ರಿಗೆ ನಾನು ಅಂದ್ಕೊಂಡೆ ವಿನಯ್ ಅವರು ಸಂಗೀತ ಹೆಸರನ್ನೇ ಹೇಳ್ತಾರೆ, ಯಾಕಂದರೆ ಸ್ಟಾರ್ಟಿಂಗಿಂದ ನೋಡಿರ್ತಾರೆ, ಇವಾಗ ಚೆನ್ನಾಗೂ ಕೂಡ ಇದ್ದಾರೆ. ಸೊ ಒಂದು ಈಸಿ ಒಪಿನಿಯನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅವರು ಎಲ್ಲೋ ಕೊನೆವರೆಗೂ ಅವ್ರ ಫ್ರೆಂಡ್ಶಿಪ್ಪನ್ನು ಬಿಟ್ಕೊಡಲ್ಲ. ಆ್ಯಕ್ಚುಲಿ ಈ ವೀಕು ನಮ್ರತ ಅವರಿಂದ ಒಂದು ಸ್ವಲ್ಪ ಹರ್ಟ್ ಆಗಿರ್ತಾರೆ ಅಂದರೂ ಕೂಡ ನಮ್ರತ ಅವರ ಹೆಸರನ್ನು ತೊಗೊತಾರೆ. ಅದು ಗುಡ್ ಅಂತ ಅನ್ನಿಸ್ತು. ಹಾಗೆಯೇ ನಮ್ರತ ಅವ್ರು ಬಂದ್ಬಿಟ್ಟು ಕಾರ್ತಿಕ್ ಅವ್ರ ಹತ್ರ, ನೀವು ನನಗೆ ಓಟೇ ಮಾಡಿಲ್ಲ, ನೀವು ನಂಗೆ ಕಡೆಗೆ ಅನಿಸಿದ್ದೀರಾ, ಇವಾಗ ಬಂದು ನನ್ನ ಹತ್ರನೇ ಮಾತಾಡ್ತಿದ್ದೀರಾ ಕೂತ್ಕೊಂಡು, ಎಷ್ಟು ಧೈರ್ಯ ನಿಮಗೆ ಅಂತ ಹೇಳ್ತಾರೆ. ಸೊ ಎಲ್ಲರೂ ಸ್ನೇಹಿತವ್ರ ಥರ ಇರ್ತಾರ, ನಿಮ್ಮಲ್ಲಿ ತಪ್ಪೇ ಕಾಣಲ್ಲ ನಮಗೆ ಅಂತ ಹೇಳೋರು ಯಾವಾಗಲೂ ಸಿಗಲ್ಲ ನಮ್ರತ ಅವರೇ. ಸೊ ಇಷ್ಟು ಹೇಳ್ತಾ ನಾನು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.